ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ಸಾರಿಯನ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮದು ಡೇ 5. ಸೊ ಇವಾಗ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಇವಾಗ ಟೈಮ್ ಬಂದು 5 o'clock ಆಗ್ತಾ ಬಂತು. ಸೊ ನಾವಿವಾಗ ಟೆಂಪಲ್ಗೆ ಹೊರಟಿದ್ದೇವೆ. ಅಲ್ಲಿ ಟೆಂಪಲಿಗೆ ನಾವು ಸ್ವಲ್ಪ ಬೇಗನೆ ಹೋಗಬೇಕಾಗುತ್ತೆ, ಇಲ್ದಿದ್ರೆ ತುಂಬ ಲೈನ್ ಇರುತ್ತೆ, ದರ್ಶನ ಮಾಡಲಿಕ್ಕೆ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಬೇಗ ಹೋದರೆ ನಮಗೆ ಬೇಗ ದರ್ಶನ ಸಿಗುತ್ತೆ ಅಂದ್ಕೊಂಡು ನಾವಿವಾಗ ಬೇಗನೆ ಹೊರಟಿದ್ದೇವೆ. ಬಸ್ ರೆಡಿಯಾಗಿದೆ, ಸೊ ಬನ್ನಿ ಹೋಗುವ. ನಾವಿವಾಗ ಬಂದಿದ್ದು ಗಯದಲ್ಲಿರೋ ಮಂಗಳ ಗೌರಿ ಶಕ್ತಿ ಪೀಠಕ್ಕೆ. ನೋಡಿ, ನಾವು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಇಲ್ಲಿ ವೆಯ್ಟ್ ಮಾಡ್ಲಿಕ್ಕೆ ಸಿಕ್ತು. ಮೊಟ್ಟಿಗೆ ಬಂದವರು ಸ್ವಲ್ಪ ಜನ ಒಳಗಡೆ ಹೋಗಿ ಆಗಿದೆ. ಸೊ ನಾನು ಬರ್ತಾ ಇರಬೇಕಾದ್ರೆ ಅಲ್ಲಿ ಗೇಟ್ ಕ್ಲೋಸ್ ಮಾಡಿಬಿಟ್ರು. ಇನ್ನು ಸ್ವಲ್ಪ ಜನ ಹೊರಗಡೆ ಬಂದ ಮೇಲೆ ನಮ್ಮನ್ನು ಬಿಡ್ತಾರೆ ಒಳಗಡೆ. ಇವಾಗ ನಮ್ಮನ್ನು ಒಳಗಡೆ ಬಿಟ್ಟರು. ಇಲ್ಲಿ ಯಾಕೆ ಈ ಥರ ಅಂದರೆ, ದೇವರದ್ದು ಗುಡಿ ಇದೆಯಲ್ಲ ತುಂಬ ಚಿಕ್ಕದಿದೆ. ಅಲ್ಲಿ ಸ್ವಲ್ಪ ಜನ ಮಾತ್ರ ಹೋಗ್ಲಿಕ್ಕಾಗೋದು. ಹಾಗಾಗಿ ಈ ಥರ ಒಂದು ರೂಲ್ಸ್ ಮಾಡಿದ್ದಾರೆ ಇಲ್ಲಿ. ಸತಿ ದೇವಿಯ ಎದೆಯ ಭಾಗ ಬಿದ್ದಂಥ ಜಾಗ ಇದು. ಸೊ ಅದಕ್ಕೆ ಇದನ್ನು ಮಂಗಳಗೌರಿ ಶಕ್ತಿಪೀಠ ಅಂತ ಕರೀತಾರೆ. ಇಲ್ಲಿ ದೇವಿಯ ಮೂರ್ತಿ ಏನು ಇರಲ್ಲ, ಅದರ ಬದಲು ಕಲ್ಲನ್ನು ದೇವಿಯ ರೂಪದಲ್ಲಿ ಪೂಜಿಸ್ತಾರೆ. ನೆಕ್ಸ್ಟ್ ಇಲ್ಲಿಂದ ನಾವು ವಿಷ್ಣುಪಾದ ಟೆಂಪಲಿಗೆ ವಿಸಿಟ್ ಮಾಡಿದ್ವಿ. ನೆಕ್ಸ್ಟ್ ನಾವು ಅಲ್ಲಿಂದ ವೈಟ್ ಬುದ್ಧ ಟೆಂಪಲ್ ಹತ್ರ ಬಂದ್ವಿ. ಟೆಂಪಲ್ ಮಾತ್ರ ಅಷ್ಟು ಚಂದ ಇತ್ತು ನೋಡಲಿಕ್ಕೆ. ಬಟ್ ನಮಗೆ ಒಳಗಡೆ ಹೋಗ್ಲಿಕ್ಕೆ ಆಗಲಿಲ್ಲ, ಕ್ಲೋಸ್ ಆಗಿತ್ತು. ಇವತ್ತು ಸಂಡೇ ಆಗಿರೋದ್ರಿಂದ ಅದು ಕ್ಲೋಸ್ ಮಾಡಿದರು. ಸೊ ನಮಗೆ ಅದು ನೋಡ್ಲಿಕ್ಕಾಗಲಿಲ್ಲ. ಹೊರಗಡೆಯಿಂದನೇ ನೋಡಿಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ನಾವು ರೂಮ್ ಹತ್ರ ಬಂದ್ವಿ. ರೂಮ್ ಹತ್ರ ಇವಾಗ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಅಲ್ವಾ, ನಾವು ಬೆಳಿಗ್ಗೆ ಬೇಗ ಹೊರಟಿದ್ದು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇವೆ. ಬ್ರೇಕ್ಫಾಸ್ಟ್ಗೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್. ನಾವು ರೂಮಿಗೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಒಂದು 2.5 hour ನಮಗೆ ರೆಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ದರು. ಇವಾಗ ರೆಸ್ಟ್ ಎಲ್ಲ ಮಾಡಿ ಆಯಿತು, ಒಳ್ಳೆ ಫ್ರೆಶ್ ಆಯಿತು. ಇವಾಗ ಬೆಳಿಗ್ಗೆಯಿಂದ ನಿದ್ದೆ ಇರಲಿಲ್ಲ, ಫುಲ್ಲು ತುಂಬ ಟೈಮ್ ಇತ್ತು. ಬೆಳಿಗ್ಗೆ 4 ಗಂಟೆ ಹಾಗೆ ಎದ್ದಿದ್ದಲ್ಲ, ಹಾಗೆ ನಿದ್ದೆ ಇರಲಿಲ್ಲ ತುಂಬ ಟೈಮಿಂದ. ಒಂದು 3-4 ದಿನದಿಂದ ನಿದ್ರೆ ಇಲ್ಲ ಕರೆಕ್ಟ್. ಇವತ್ತೊಂದು ಕರೆಕ್ಟ್ ನಿದ್ರೆ ಮಾಡಿದ್ವಿ. ಸೊ ಇನ್ನು ಇವಾಗ 12:30 ಹಾಗೆ ಊಟಕ್ಕೆ ಬರ್ಲಿಕ್ಕೆ ಹೇಳಿದ್ದಾರೆ ಕೆಳಗಡೆ. ಇವಾಗ ಹೋಗಬೇಕು, 12:30 ಆಗ್ತಾ ಬಂತು. ಆಮೇಲೆ ಅಲ್ಲಿಂದ ಚೆಕ್ಔಟ್. ಸೊ ಇಲ್ಲಿಂದ ರೂಮ್ ಚೆಕ್ಔಟ್ ಮಾಡಿ ನೆಕ್ಸ್ಟ್ ನಾವು ಕಾಶಿಗೆ ಹೊರಡೋದು. ಸೊ ಇವಾಗ ಇದು ಸೂಟ್ಕೇಸ್ ಎಲ್ಲ ಕೊಟ್ಟಾಯಿತು. ಇನ್ನು ಊಟ ಮಾಡಿ ಬಸ್ ಹತ್ಕೊಂಡು ಡೈರೆಕ್ಟ್ ಇನ್ನು ಕಾಶಿಗೆ ಹೊರಡೋದು. ಎಷ್ಟು ಜರ್ನಿ ಇದೆ ಅಂತ ಗೊತ್ತಿಲ್ಲ. ಸೊ ತುಂಬ ಲಾಂಗ್ ಜರ್ನಿ ಇದೆ ಅಂತ ಹೇಳಿದ್ದಾರೆ. ಸೊ ಇನ್ನು ಹೊರಡೋದು ಗೈಸ್. ಲಗೇಜ್ ಎಲ್ಲ ರೆಡಿಯಾಗಿದೆ, ಎಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ನಮ್ಮದು ಹೋಟೆಲ್ ಇದು ಎಂಟ್ರೆನ್ಸಲ್ಲೇ ಒಳಗಡೆನೆ 2 ಶಾಪ್ ಇಟ್ಟಿದ್ದಾರೆ. ಓಕೆ, ಒಳಗಡೆನೇ ಇದೆ ಅದು. ಇಲ್ಲಿ ನೋಡ್ಬೋದು ನೀವು, ಒಳ್ಳೊಳ್ಳೆ ಬ್ಯಾಗ್ಸ್ ಮತ್ತು ಕುರ್ತಾ, ಡ್ರೆಸ್ ಅದೆಲ್ಲ ಇದೆ. ಮತ್ತು ಇಲ್ಲಿ ನೋಡಿ, ಇನ್ನೊಂದು ಶಾಪಲ್ಲಿ ಒಳ್ಳೊಳ್ಳೆ ಶೋ ಪೀಸಸ್ ಎಲ್ಲ ಇತ್ತು. ಬುದ್ಧಂದು ಸ್ಟ್ಯಾಚು, ಮರದ್ದು, ಆಮೇಲೆ ಎಲ್ಲ ಬುದ್ಧಂದು ರಿಲೇಟೆಡ್ ಐಟಮ್ಸ್ ಎಲ್ಲ ಇತ್ತು. ತುಂಬ ಚೆಂದ ಇತ್ತು. ಇವಾಗ ನಾವು ಊಟಕ್ಕೆ ಬಂದ್ವಿ. ಇವತ್ತು ಊಟದಲ್ಲಿ ಏನೆಲ್ಲ ಸ್ಪೆಷಲ್ ಉಂಟಂತ ನೋಡಿ. ಜಾಸ್ತಿ
ನಮ್ಮ ಹೋಟೆಲ್ ಹೊರಗಡೆನೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು, ಬಟ್ ಅದು ನಮಗೆ ಯೂಸ್ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಟೈಮೇ ಸಿಗಲಿಲ್ಲ. ನಿನ್ನೆ ಆ್ಯಕ್ಚುಲಿ ನಾನು ಹೋಗಬೇಕಂತ ಅಂದ್ಕೊಂಡೆ, ಬಟ್ ನಾವು ಬರುವಾಗಲೇ ತುಂಬ ಲೇಟ್ ಆಗಿತ್ತು ಮತ್ತು ತುಂಬ ಟಯರ್ಡ್ ಕೂಡ ಆಗಿತ್ತು. ಸೊ ನಮಗೆ ಹೋಗಲಿಕ್ಕೆ ಆಗಲಿಲ್ಲ, ಮಿಸ್ ಮಾಡ್ಕೊಂಡ್ವಿ. ಹೊರಡಬೇಕಿದ್ರೆ ಇನ್ನೊಂದು ಪ್ಲೇಸ್ ಕೂಡ ವಿಸಿಟ್ ಮಾಡಿದ್ವಿ. ಅಲ್ಲಿ ಒಂದು ದೊಡ್ಡದಾದ ಬುದ್ಧನ ಸ್ಟ್ಯಾಚು ಇತ್ತು. ಓಕೆ, ನಾವಿವಾಗ ರೀಚ್ ಆದ್ವಿ ರೂಮು ಕಾಶಿಯಲ್ಲಿ. 1:30ಗೆ ಹೊರಟದ್ದು, ಇವಾಗ 8:30 ಹಾಗೆ ರೀಚ್ ಆಗಿದ್ದೇವೆ. ಸೊ ಊಟ ಎಲ್ಲ ಆಯಿತು. ನನಗೆ ಜಾಸ್ತಿ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಗೈಸ್, ಯಾಕಂದರೆ ನನಗೆ ಫುಲ್ ಕೋಲ್ಡ್ ಆಗಿದೆ. ಮೊನ್ನೆ ಪ್ರಯಾಗ್ರಾಜಲ್ಲಿ ಗಾಳಿ ಮತ್ತು ಆ ಧೂಳಿಂದ ಫುಲ್ಲು ಕೋಲ್ಡ್ ಮತ್ತು ಗಂಟ್ಲು ನೋವು, ಕೆಮ್ಮ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಫುಲ್ಲು ಟಯರ್ಡ್ ಆಗಿದೆ ನನಗೆ. ಹಾಗೆ ಇವಾಗ ನಾನು ಮಲಗುದು. ನಾಳೆ ಪುನಃ ಬೆಳಿಗ್ಗೆ ಬೇಗ ಏಳಲಿಕ್ಕುಂಟು. 5 o'clockಗೆ ರೆಡಿ ಆಗಬೇಕು. ಗಂಗಾ ನದಿಯಲ್ಲಿ ಮುಳುಗಲಿಕ್ಕಿದೆ ನಾಳೆ ಬೆಳಿಗ್ಗೆ, ಸೊ ಅಲ್ಲಿಗೆ ಹೋಗಬೇಕು. ಹಾಗೆ ಇವಾಗ ನಾನು ಮಲಗುದು. ಫುಲ್ ಟಯರ್ಡ್ ಆಗಿದೆ ಗೈಸ್. ಇವಾಗ 5:30 ಆಗ್ತಾ ಬಂತು ಬೆಳಿಗ್ಗೆ. ನಾವೆಲ್ಲ ಹೊರಟಿದ್ದೇವೆ ಗಂಗೆಯಲ್ಲಿ ಮುಳುಗಲಿಕ್ಕೆ. ನಮ್ಮ ಎಲ್ಲ ಮುಳುಗಲಿಕ್ಕೆ ರೆಡಿಯಾಗಿದ್ದಾರೆ, ಬಟ್ ನಾನು ಮುಳುಗಲ್ಲ, ಯಾಕಂದರೆ ನಂಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅಲ್ಲ, ಹಾಗೆ ನನಗೆ ಆಗಲ್ಲ ಮುಳುಗಲಿಕ್ಕೆ. ಈ ಥರ ರೆಡಿಯಾಗಿದ್ದೇನೆ, ಸಾರಿ ವೇರ್ ಮಾಡಿದ್ದೇನೆ. ಗೈಸ್, ಇಲ್ಲಿದು ಪ್ಲೇಸ್ ನೋಡಿ ಅಂತೆ. ಎಲ್ಲ ಕಡೆ ಇದೇ ಥರ ಗಲ್ಲಿ ಗಲ್ಲಿಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಒಂದೊಂದು ಘಾಟಿಗೆ. ಇವಾಗ ಗಂಗಾ ನದಿ ಹತ್ರ ಬಂದ್ವಿ ನಾವು. ನಿಜ ಹೇಳ್ತೀನಿ ಕಾಣಲ್ಲ. ಅಲ್ಲೇ ನಮಗೆ ಬ್ರೇಕ್ಫಾಸ್ಟಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾವು ವಿಶ್ವನಾಥ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. बोलो काशी विश्वनाथ की, गंगा मैया की जय श्री राम. ಗೈಸ್, ಇಲ್ಲಿ ನೋಡಿ ಅಂತೆ ಪೇಂಟಿಂಗ್ ಎಷ್ಟು ಒಳ್ಳೆಯದಾಗಿದೆ ಅಂತ. ಇವರೇ ಕೈಯಲ್ಲಿ ಮಾಡಿರುವಂಥ ಪೇಂಟಿಂಗ್ ಇದು. ಇಲ್ಲೇ ಟೆಂಪಲ್ ಹತ್ರನೇ ಕೂತ್ಕೊಂಡು ಅವರು ಸೇಲ್ ಮಾಡ್ತಾಯಿದ್ರು. ಸೊ ಇಲ್ಲಿ ಫುಲ್ಲು ಕಾಶಿದು ಎಷ್ಟು ಡೀಟೇಲ್ಡ್ ಪೇಂಟಿಂಗ್ ಮಾಡಿದ್ದಾರೆ ಅಂತೆ ನೋಡಿ. ನೆಕ್ಸ್ಟ್ ನಾವು ಇನ್ನೊಂದು ಟೆಂಪಲ್ ಹತ್ರ ಬಂದ್ವಿ. ಶ್ರೀ ಸತ್ಯನಾರಾಯಣ ತುಳಸಿ ಮಾನಸ ಮಂದಿರ್ ಅಂತ. ಇಲ್ಲಿ ತುಳಸಿ ಮಾನಸ ಚರಿತೆಯನ್ನು ಬರೆದ್ರು, ತುಳಸಿ ರಾಮಾಯಣ ಅಂತ ಇದೆ ಅದನ್ನು ಬರೆದ್ರು, ಹನುಮಾನ್ ಚಾಲೀಸವನ್ನು ಬರೆದ್ರು. ಇಲ್ಲೇ ಇದ್ದು ಬರೆದಂಥ ಜಾಗ ಇದು. ಗೋಸ್ವಾಮಿ ತುಳಸಿ ರಾಮದಾಸರಿಗೆ ಸೀಮಿತವಾಗಿರುವಂಥ ದೇವಸ್ಥಾನ. ಟೆಂಪಲ್ ಎಲ್ಲ ಸುತ್ತಿ ಫುಲ್ಲು ಬಾರಿಕೆ ಆಗ್ತಾ ಇತ್ತು. ಇಲ್ಲೇ ಟೆಂಪಲ್ ಹೊರಗಡೆನೆ ಲೆಮನ್ ಸೋಡಾ ಇತ್ತು, ಸೊ ಅದನ್ನು ಕುಡಿಲಿಕ್ಕಂತ ಬಂದ್ವಿ. ಇವಾಗ ಇನ್ನೊಂದು ಟೆಂಪಲ್ ಕಡೆ ನಾವು ಹೋಗ್ತಾ ಇದ್ದೇವೆ. ಕೌಡಿ ಮಾತಾ ಅಂತ ಟೆಂಪಲ್ ಇದೆ ಹೆಸರು. ಇದು ಟೆಂಪಲ್ ತುಂಬ ಡಿಫ್ರೆಂಟ್ ಆಗಿದೆ, ನಿಮಗೆ ತೋರಿಸ್ತೇನೆ ನೋಡಿ. ಇಲ್ಲಿ ಕೌಡಿಯನ್ನು ತಕೊಂಡು ದೇವರಿಗೆ ಅರ್ಪಣೆ ಮಾಡ್ತಾರೆ.
ಗೈಸ್ ಇಲ್ಲಿ ನೋಡಿ ಅಂತೆ ತಲೆ ಬುರುಡೆ ಮೂಳೆ ಎಲ್ಲ ಇಟ್ಟಿದ್ದಾರೆ. ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ವಿ ಬಿರ್ಲಾ ಟೆಂಪಲ್ಗೆ. ಇದು ಬನಾರಸ್ ಹಿಂದೂ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆ ಇದೆ. ಇದು ಟೆಂಪಲ್ ಒಳಗೆ ಇರುವ ಮೇನ್ ಶಿವಲಿಂಗ. ನೆಕ್ಸ್ಟು ಹಾಗೆ ಸೈಡಲ್ಲಿ ಸುಮಾರು ಚಿಕ್ಕ ಚಿಕ್ಕ ಶಿವಲಿಂಗಗಳಿವೆ ಇಲ್ಲಿ. ವಾರಣಾಸಿ ಬನಾರಸಲ್ಲಿ ಏನು ಫೇಮಸ್? ಬನಾರಸಿ ಸ್ಯಾರಿ ಫೇಮಸ್ ಅಲ್ವಾ. ಸೊ ಹಾಗಾಗಿ ನಮ್ಮನ್ನು ಬನಾರಸಿ ಸ್ಯಾರಿ ಶಾಪ್ಗೆ ಕರ್ಕೊಂಡು ಹೋದರು. ಇದು ಹೋಲ್ಸೇಲ್ ಶಾಪ್. ಇದು ನಿಮಗೆ ಶಾಪಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಮೊಬೈಲ್ ಫೋನು ಸ್ಯಾರೀಸು ಮಾಡಿ ರೀಲ್ಸ್ ಮಾಡಿ ಇಲ್ಲಿ ನೋಡಿ ಅಂತೆ ಗಂಡಸರೆಲ್ಲ ಹೇಗೆ ಕೂತ್ಕೊಂಡಿದ್ದಾರಂತ. ಅವರ ವೈಫ್ ಎಲ್ಲ ಸ್ಯಾರಿ ಪರ್ಚೇಸ್ ಮಾಡಿಕ್ಕೆ ಹೋಗಿದ್ದಾರೆ. ನಾನು ಕೆಲವು ಸ್ಯಾರಿ ನೋಡಿದೆ ಆಯಿತಾ, ತುಂಬ ಇಷ್ಟ ಆಯಿತು, ಒಳ್ಳೆ ಇತ್ತು ಮಾತ್ರ. ಬಟ್ ಸ್ವಲ್ಪ ರೇಟ್ ಕಾಸ್ಟ್ಲಿ ಅಂತ ಅನಿಸ್ತು. 4000 5000 ಅಂತ ಹೇಳ್ತಾಯಿದ್ರು. ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ, ಬಟ್ ಆದರೂ ಕೂಡ ಸ್ವಲ್ಪ ಕಾಸ್ಟ್ಲಿ ಆಯ್ತು ಅದು. ಹಾಗಾಗಿ ನಾನು ಯಾವುದು ತಗೊಳಕ್ಕೆ ಹೋಗಲಿಲ್ಲ. ಅಮ್ಮ ಒಂದು ಸಾರಿ ಪರ್ಚೇಸ್ ಮಾಡಿದರು, ಅದು ರೇಟ್ ಸ್ವಲ್ಪ ಓಕೆ ಅಂತ ಅನಿಸ್ತು. ಸೊ ಹಾಗಾಗಿ ತಗೊಂಡ್ರು ಅವರು. ಓಕೆ, ನೆಕ್ಸ್ಟ್ ಇವಾಗ ನಮಗೆ ಗಂಗಾ ಆರತಿ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಆಮೇಲೆ ನಮ್ಮನ್ನು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲ ಘಾಟನ್ನು ತೋರಿಸ್ತಾರೆ. ಸೊ ಆ ಒಂದು ವಿಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೇನೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಯಾರೂ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.